ಭಾಳ ಈಸಿ ರೆಸಿಪಿ. ಇವಾಗ ಪೇಸ್ಟ್ ಮಾಡಿ ರೆಡಿ ಮಾಡ್ಬಿಡ್ರಿ. ಈಗ ಪೌಡರ್ ಹಾಕೊಂಡ್ರಿ. ಹೌದು. ಇದ್ರಾಗೆ ಒಂಚೂರು ಇವಾಗ ಮೈದಾ, ಕಾರ್ನ್ ಫ್ಲವರ್ ಮತ್ತೆ ರೈಸ್ ಫ್ಲವರ್ ಮಿಕ್ಸ್ ಮಾಡ್ಬಿಡೋಣ. ಆಕ್ಚುಲಿ ನಮಗೆ ನೇಟಿವಿಟಿ ಮಿಸ್ ಆದಂಗೆ ಆಯ್ತು ಇವಾಗ ಉತ್ತರ ಕರ್ನಾಟಕದ್ದು. ಮತ್ತೆ ಯಾವಾಗ ಆರ್ಡರ್ ಬರುತ್ತೆ ಅವಾಗ ನಾವು ಫ್ರೆಶ್ ಆಗಿ ಮಾಡಿರ್ತೀವಿ. ಇದೇ ಒಂದು ಫುಲ್ ಪ್ಲೇಟ್. ಇದು ಇದೇ ಒಂದು ಫುಲ್ ಪ್ಲೇಟ್. ಕರಿಬೇವು ಆಮೇಲೆ ಚಾಟ್ ಮಸಾಲ ಹಾಕಿ ಕೊಟ್ಬಿಡ್ತೀರಲ್ಲ. ಸೂಪರ್. ನೋಡ್ರಿ ಆ ರೆಸಿಪಿಯ ಹದ ಇದೆಯಲ್ಲ, ಏನು ಇಂಗ್ರೀಡಿಯೆಂಟ್ಸು ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೋ ಅದೇ ಎಲ್ಲದಕ್ಕೂ ಕಾರಣ. ಮಳೆ ನಿಂತು ಹೋದ ಮೇಲೆ ರುಚಿಯೊಂದು ಸಿಕ್ಕಿದೆ. ಸುರುಚಿ ರಣೀಸಂದ್ರ ಅಲ್ಲಿ ಈ ಮಶ್ರೂಮ್ ಕಬಾಬ್ಗೆ ಸಿಕ್ಕಾಪಟ್ಟೆ ಡಿಮಾಂಡು. ಏನು ರುಚಿ ಇರುತ್ತೆ ಗೊತ್ತಾ? ನಾವು ಟೇಸ್ಟ್ ಮಾಡಿದ್ದೀವಿ. ಟೇಸ್ಟ್ ಮಾಡಿದ ನಂತರ ಇದರ ರೆಸಿಪಿಗೋಸ್ಕರ ಕಾದಿದ್ದೀವಿ. ಇವತ್ತು ಮಳೆನೂ ಬರ್ತಾ ಇದೆ, ಮೂಡು ಇದೆ. ಅದೇ ಥರದ ಒಂದು ವಾತಾವರಣದಲ್ಲಿ ಅದ್ಭುತವಾದ ಮಶ್ರೂಮ್ ಕಬಾಬ್. ಬನ್ನಿ. ಅದ್ಭುತ ಸುರುಚಿಯ ಕಬಾಬು, ಅದು ಮಶ್ರೂಮ್ ಕಬಾಬ್. ಮಶ್ರೂಮ್ ಕಬಾಬ್ ಹೌದು ಸರ್. ಆಮೇಲೆ ಮಳೆ ಬರ್ತಿರ್ಬೇಕಾದ್ರೆ ಮಳೆ ಬರ್ತಾ ಇದೆ. ಹೌದು, ಎಲ್ಲರಿಗೂ ಗೊತ್ತಿದೆ ಚಿಕನ್ ಕಬಾಬ್, ಮಟನ್ ಕಬಾಬ್. ಆದ್ರೂ ವೆಜ್ ನಲ್ಲಿ ಕಬಾಬ್ ಮಾಡೋದೇ ನಾವು ಸುರುಚಿ ಅಂದ್ರೆ. ಎಷ್ಟು ಕ್ವಾಂಟಿಟಿಗೆ ಇಟ್ಕೊಂಡಿದ್ದೀವಿ? ಇವಾಗ ಮಾಡ್ತಾ ಇದ್ದೀನಿ ಅಂದ್ರೆ 2 ಪ್ಲೇಟ್ ಕ್ವಾಂಟಿಟಿ ಇದೆ, ಅಳತೆ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು 2 ಪೋರ್ಷನ್ ಮಶ್ರೂಮ್, ಅದಕ್ಕೆ ಏನೇನಿದೆ? ಇವಾಗ 2 ಪೋರ್ಷನ್ ಮಶ್ರೂಮ್ ಅಳತೆ, 1 ಕಪ್ ಹುರ್ಕಡ್ಲೆ, ಮತ್ತೆ 4-5 ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು, ಮತ್ತೆ ಇದು ಬ್ಯಾಡಗಿ ಚಿಲ್ಲಿ ಪೌಡರ್, ರೈಸ್ ಫ್ಲೋರ್, ಲೆಮನ್ ಸಾಲ್ಟ್, 3 to 4. ಅದನ್ನ ಅವಾಯ್ಡ್ ಮಾಡಿ. ಹಾ, ತಗೊಳ್ಬಿಡಿ. ಅಲ್ಲ, ತಗೊಳ್ಬಿಡಿ. ಇದು ಬೇಡ, ಹೇಳೋದು ಬೇಡ ಅಂತ. ಹೌದಾ? ಲೆಮನ್ ಸಾಲ್ಟ್ ಯೂಸ್ ಮಾಡ್ಬೋದು. ಜೀರಿಗೆ ಮತ್ತೆ ಕಾಳುಮೆಣಸು, ಮತ್ತೆ ಇದು ಹುರಿದಿಟ್ಟಿದ್ದು ಪುದೀನ ಮತ್ತೆ ಕರಿಬೇವು, ಮೈದಾ, ಕಾರ್ನ್ ಫ್ಲವರ್. ಇದು ಫುಲ್ ಕ್ವಾಂಟಿಟಿ ಯೂಸ್ ಮಾಡಿದೀವಿ. ಇವಾಗ ಇದು ಎಲ್ಲ ಮಿಕ್ಸರ್ ನಲ್ಲಿ ಹಾಕಿ ಪೌಡರ್ ಮಾಡ್ಬಿಡೋಣ. ಕ್ವಾಂಟಿಟಿ ಹೇಳ್ತಾ ಇದೀನಿ. ಇದು ಪೂರ್ತಿ 1 ಕಪ್ ಅಂದ್ರೆ ಸುಮಾರು 50 ಗ್ರಾಮ್ಸ್ ಆಗತ್ತೆ. ಮತ್ತೆ 4-5 ಬೆಳ್ಳುಳ್ಳಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಗರಂ ಮಸಾಲ, 1/2 ಸ್ಪೂನ್ ಜೀರಿಗೆ, 4-5 ಮೆಣಸಿನಕಾಯಿ, ಬ್ಯಾಡಗಿ ಚಿಲ್ಲಿ ಪೌಡರ್, ಒಂಚೂರು ಎಷ್ಟು ಉಪ್ಪು, 1/2 ಸ್ಪೂನ್. ಯಾಕಂದ್ರೆ ಇದು ಎಲ್ಲ ಮಿಕ್ಸ್ ಮಾಡ್ತಾ ಇದೀವಲ್ಲ ಅದಕ್ಕೆ. ಮತ್ತೆ 3 to 4 ಲೆಮನ್ ಸಾಲ್ಟ್, ಮತ್ತೆ ಕಸೂರಿ ಮೆಣಸು 1 ಪಿಂಚ್. ಹೌದು. ಮತ್ತೆ ಸಣ್ಣ ಹಿಡಿ ಇದು ಕರಿಬೇವು, ಆಮೇಲೆ ಪುದೀನ ಸಣ್ಣ ಹಿಡಿ. ಓಕೆ. ಇದೆಲ್ಲ ಮಿಕ್ಸ್ ಮಾಡಿ, ಇದೆಲ್ಲ ಮಿಕ್ಸ್ ಮಾಡಿ ಪೌಡರ್ ಮಾಡ್ಕೊಂಬೆ. ಓಕೆ, ಆಯ್ತಾ? ಹೌದು, ಪೌಡರ್ ರೆಡಿ ಆಗಿದೆ. ಸೂಪರ್. ಭಾಳ ಈಸಿ ರೆಸಿಪಿ. ಇವಾಗ ಪೇಸ್ಟ್ ಮಾಡಿ ರೆಡಿ ಮಾಡ್ಬಿಡ್ರಿ. ಈಗ ಪೌಡರ್ ಹಾಕೊಂಡ್ರಿ. ಹೌದು. ಇದ್ರಾಗೆ ಒಂಚೂರು ಇವಾಗ ಮೈದಾ, ಕಾರ್ನ್ ಫ್ಲವರ್ ಮತ್ತೆ ರೈಸ್ ಫ್ಲವರ್ ಮಿಕ್ಸ್ ಮಾಡ್ಬಿಡೋಣ. 2 ಸ್ಪೂನ್ ಮೈದಾ, 2 ಸ್ಪೂನ್ ಕಾರ್ನ್ ಫ್ಲವರ್, ಮತ್ತೆ 1 ಸ್ಪೂನ್ ಅಕ್ಕಿ ಹಿಟ್ಟು. ನಾವು ಕಲರ್ ಯೂಸ್ ಮಾಡಲ್ಲ, ಅದಕ್ಕೆ ಒಂಚೂರು ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಡೋಣ. ಇವಾಗ ಇದು ನೀರ್ ಹಾಕಿ ಕಲಿಸ್ಬಿಡಿ. ನಿಧಾನಾಗಿ ನೀರ್ ಹಾಕಿ ಕಲಿಸ್ಕೊಟ್ಟಿದ್ವಿ. ನೋಡಿ ವೀಕ್ಷಕರೇ, ನೀವೆಲ್ಲ ಕಾಮೆಂಟ್ ಹಾಕಿದ್ದಕ್ಕೆ ಸಾವಕಾಶನ ಬದಲು ನಿಧಾನ ಅಂತಿದ್ದಾರೆ. ಈಗ ಇಂಪ್ರೂವ್ಮೆಂಟ್ ಇನ್ ಕನ್ನಡ ಅಂತಾರೆ ಅವರು. ಆಕ್ಚುಲಿ ನಮಗೆ ನೇಟಿವಿಟಿ ಮಿಸ್ ಆದಂಗೆ ಆಯ್ತು ಇವಾಗ ಉತ್ತರ ಕರ್ನಾಟಕದ್ದು. ಇಷ್ಟ ಆಗ್ಬಿಟ್ರೆ ಸಾಕಾ? ಇದು ಇದಕ್ಕೆ ಸುಮಾರು 100 ಗ್ರಾಮ್ಸ್ ಮಶ್ರೂಮ್ ನ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿದ್ದೀವಿ. ನೀಟಾಗಿ ಇಟ್ಟಿದ್ದೀರಾ? ನೀಟಾಗಿ ಹಾಫ್ ಕಟ್ ಮಾಡಿದ್ದೀನಿ. ಹಾಫ್ ಕಟ್ ಮಾಡಿ ಇಟ್ಟಿದ್ದೀರಾ? ಓಕೆ, ಡನ್. ಕಬಾಬ್ ರೆಡಿ ಮಾಡಬೇಡ. ಎಲ್ಲ ಪೇಸ್ಟ್ ಹತ್ಕೊಳ್ತು ಆಲ್ಮೋಸ್ಟ್. ಸೊ ಹಿಂಗೆ ರೆಡಿ ಮಾಡ್ಕೊಳ್ತೀರಾ? ಹೌದು. ಮ್ಯಾರಿನೇಷನ್ ಟೈಮ್ ಏನಿಲ್ಲ, ಹಿಂಗೆ ಡೈರೆಕ್ಟಾ? ಒಂದು 5 ಮಿನಿಟ್ಸ್ ಆಗಿದ್ರೆ ಸಾಕಾಗುತ್ತೆ. ಓಕೆ. ಈ ತರ ಪೂರ್ತಿ ಮ್ಯಾರಿನೇಟ್ ಆಗಿದೆ 5 ಮಿನಿಟ್ಸ್ ನಲ್ಲಿ.
ಈ ತರ ಮಾಡ್ಕೊಂಡು ಎಣ್ಣೆಯಲ್ಲಿ ಬಿಡೋದಾ? ಹೌದು ಹೌದು, ಎಣ್ಣೆ ಕಾದಿದೆ. ಹಾ ನಮಗೆ ಖುಷಿ ಆಗೋದು ಏನಂದ್ರೆ ಇಲ್ಲಿ ನೀವು ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ ಅನ್ನೋದೇ ಖುಷಿ ನಮಗೆ. ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರೂ ಇಲ್ಲ ಸರ್. ಹೌದು, ಯಾಕಂದ್ರೆ ನಮ್ಗೆ ಆರೋಗ್ಯ ಬಹಳ ಮುಖ್ಯ. ಇಲ್ಲಾಂದ್ರೆ ನೀವು ಬೇರೆ ಕಡೆ ನೋಡಿದ್ರೆ ಆ ಕಲರ್ ಇಂದ ರೆಡ್ ಕಲರ್ ಬರುತ್ತೆ ಆ ಕಬಾಬ್ಗೆ. ಅದಕ್ಕೆ ಎಲ್ಲ ಹೋಟ್ಲಿಗೆ ಹೋಗಿ ಮಾಡಲ್ಲ, ಎಲ್ಲ ಚೆನ್ನಾಗಿರೋ ಹೋಟ್ಲ್ಸ್ ಮಾತ್ರ. ಮತ್ತೆ ಯಾವಾಗ ಆರ್ಡರ್ ಬರುತ್ತೆ ಅವಾಗ ನಾವು ಫ್ರೆಶ್ ಆಗಿ ಮಾಡಿರ್ತೀವಿ, ಮಾಡಿಡಲ್ಲ, ಮಾಡಿ ಏನು ಹೇಳಲ್ಲ. ಅದೇ ಆಲ್ಮೋಸ್ಟ್ ಬ್ರೌನ್ ಆಗ್ಬೇಕಲ್ಲ. ಹೌದು, ಯಾಕಂದ್ರೆ ಮಶ್ರೂಮ್ ಸಾಫ್ಟ್ ಇರುತ್ತಲ್ಲ, ಆ ಕ್ರಿಸ್ಪಿನೆಸ್ ಬರ್ಬೇಕಲ್ಲ. ಯಾಕವೇ ಒಂದು ಭೋಜನಾಲಯ ಹತ್ರ ಆಗ್ಬಿಟ್ಟು ನಮ್ಗೆ ಇವಾಗ ಕರಿಬೇವು ಅದ್ರ ಜೊತೆ ಫ್ರೈ ಮಾಡ್ಕೊಂಡು ನಮ್ ಮಶ್ರೂಮ್ ಕಬಾಬ್ ರೆಡಿ. ಸೊ ಮೇಡಮ್ ಅವರ ಸುರುಚಿಯ ಮಶ್ರೂಮ್ ಕಬಾಬ್ ಓಕೆ, ಮಶ್ರೂಮ್ ಕಬಾಬ್ ರೆಡಿ ಆಯ್ತು. ಫೇಮಸ್ ಮಶ್ರೂಮ್ ಕಬಾಬ್ ನೋಡಿ ಸರ್ವ್ ಆಗ್ತಾ ಇದೆ ಈಗ ನಮ್ಗೆ. ಸರ್ವ್ ಆಗ್ತಾ ಇದೆ. ಅದರ ಮೇಲೆ ನಾವು ಚೂರ್ ಚಾಟ್ ಮಸಾಲ ಹಾಕೋಣ. ಇದೇ ಒಂದು ಫುಲ್ ಪ್ಲೇಟ್. ಇದು ಒಂದು ಫುಲ್ ಪ್ಲೇಟ್ ಕರಿಬೇವು ಆಮೇಲೆ ಚಾಟ್ ಮಸಾಲ ಹಾಕಿ ಕೊಟ್ಬಿಡ್ತೀರಲ್ಲ. ಸೂಪರ್. ಧೋ 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 ಅಂತ ಮಳೆ. ಏನ್ ಟೈಮಿಂಗು ಇದಕ್ಕೆ ಹೇಳ್ತಾರ್ರಿ, ಎಲ್ಲವಕ್ಕೂ ಸಮಯ ಕೂಡಿ ಬರಬೇಕು. ನಮಗೆ ಮಳೆಗಾಲದಲ್ಲಿ ನಿಮ್ಗೆ ತೋರಿಸ್ಬೇಕಾಗಿತ್ತು ಕ್ರಿಸ್ಪಿ ಮಶ್ರೂಮ್ ಕಬಾಬ್. ಇಲ್ಲಿ ನಮಗೆ ಸಿಕ್ಬಿಟ್ಟಿದೆ, ಮನೇಲೇ ಮಾಡ್ದಂಗೆ ಇರ್ತದೆ. ಅದಕ್ಕಾಗಿ ನಾವು ಸುರುಚಿ ತಣಿಸಂದ್ರಕ್ಕೆ ಬರೋದು. ನೋಡ್ರಿ, ಡಿಂಕ್ ಡೆಂಗ್ 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 ಹಿಂಗೆ ಈ ಥರದ್ದು ಬಿಸಿ ಬಿಸಿಯಾಗಿ. ನಾನೇನು ಹೇಳಿದ್ದೆ ನಿಮಗೆ, ಮಳೆ ನಿಂತು ಹೋದ ಮೇಲೆ ಅಂತ ಹೇಳಿದ್ದೆ. ಈಗ ಮಳೆ ನಿಂತು ಹೋಗೋಕ್ಕಿಂತ ಮುಂಚೆ ಒಂದು ತರುಮ್ ತುರುಮ್ ಮಶ್ರೂಮು ಸಿಗುತ್ತೆ, ಮಸಾಲೂ ಸಿಗುತ್ತೆ. ಎರಡರದ್ದು ನಿಮಗೆ ಆ ಫ್ಲೇವರು, ರುಚಿ, ಆ ಟೆಕ್ಸ್ಚರು ಫೀಲ್ ಆಗುತ್ತೆ. ಆ ರೆಸಿಪಿಯ ಹದ ಇದೆಯಲ್ಲ, ಏನು ಇಂಗ್ರೀಡಿಯೆಂಟ್ಸು ಯಾವ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೋ ಅದೇ ಎಲ್ಲದಕ್ಕೂ ಕಾರಣ. ತಣಿಸಂದ್ರಕ್ಕೆ ಬಂದರೆ ರುಚಿಗೆ ಪ್ರತಿ ಬಾರಿ ಬಂದಾಗ ದೊಣ್ಣೆ ಬಿರಿಯಾನಿ ತೊಗೊಳ್ತೀರಾ, ಅದರೊಟ್ಟಿಗೆ ಒಂದು ಮಶ್ರೂಮ್ ಕಬಾಬ್ ತೊಗೊಳ್ಳಿ. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡ್ರಾ, ಅದರೊಟ್ಟಿಗೆ ಮಶ್ರೂಮ್ ಕಬಾಬ್ ಕೂಡ ಇರಲಿ. ಇಲ್ಲಿ ಜನ ಯಾವುದನ್ನು ಮೆಚ್ಚಿರ್ತಾರೋ ಅಂಥದ್ದೇ ಒಂದು ರೆಸಿಪಿ ತೋರಿಸ್ತಾ ಇರ್ತೀವಿ, ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ಸಂಚಿಕೆ ಮತ್ತೆ ಸಿಗೋಣ. ನಮಸ್ಕಾರ. ಇವಾಗ ಕರಿಬೇವು ನಮ್ ಮಶ್ರೂಮ್ ಕಬಾಬ್ ರೆಡಿ. ಸೊ ಮೇಡಮ್ ಅವರ ಮಶ್ರೂಮ್ ಕಬಾಬ್ ಓಕೆ, ಮಶ್ರೂಮ್ ಕಬಾಬ್ ರೆಡಿ ಆಯ್ತು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.